ಬೆಳಗ್ಗೆ 6:30ಗೆ ಬೆಂಕಿ ಉರಿದಂಗೆ ಉರಿತಾ ಇದ್ದೀನಿ. ನಂಜನಗೂಡು ಕಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಸರ್ಪ್ರೈಸ್ ವಿಸಿಟ್ ಕೊಡ್ತಾ ಇದ್ದೀನಿ 3 ಜನಕ್ಕೆ. ಯಾರ 3 ಜನ ಅಂತೀರಾ? ಹೇಳ್ಬಿಡ್ತೀನಿ ತಗೊಳ್ಳಿ. ನನ್ನ ಮಗ ಫ್ರೆಂಡ್ಸು. ಏರಿಯಾದಲ್ಲಿ ಬೆಳಿಗ್ಗೆ ಕಳ್ಳಿ ಓಡಾಡ್ತಾ ಇದ್ದಾಳೆ. ನಾನು ನನ್ನ ಹೆಂಡತಿ ಇಬ್ರು ಬಂದಿದ್ದೀವಿ ಅಟ್ಯಾಕ್ ಮಾಡೋದಕ್ಕೆ. ಎಲ್ಲಿಗೆ ಹೋಗ್ತಾ ಇರೋದು? ಯಾರು ನೀನು ವಿಡಿಯೋ ತೆಗಿತಾ ಇರೋದು? ಏನು ಪೊಲೀಸ್ ಅವ್ರು ಕಂಪ್ಲೇಂಟ್ ಕೊಡ್ತೀಯಾ? ಕೊಡೋಗು, ನಾವೇನು ಎದುರ್ಕೊಳ್ಳಲ್ಲ. ನಾವೇ ಸಿಮ್ಮುಗಳು ಓಡೋಗುಗಲ್ಲ. ಯಾರನ್ನೂ ಓಡಾಡೋದಕ್ಕೆ ಬಿಡೋದಿಲ್ಲ ಇಲ್ಲಿ. ಮಗ ನನ್ನ ಮಗನಿಬ್ಬರು ಫ್ರೆಂಡ್ಸು ಬಸ್ ಐತೆ. ನಂಜನಗೂಡಿಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅಂತ ಬೆಳಗ್ಗೆ 2 ಗಂಟೆ ಟ್ರೈನ್ಗೆ ಹೋಗಿದ್ದಾರೆ. ಟ್ರೈನ್ ಇನ್ನೂ ಬಂದಿಲ್ವಂತೆ. ಈಗ ತಾನೇ ಕಾಲ್ ಮಾಡ್ದ. ಆಮೇಲೆ ನನ್ನ ಮಗ ಅಲ್ಲೇ ಇದ್ದಾರಂತೆ ಟ್ರೈನ್ ಸ್ಟಾಪಲ್ಲಿ. ಇವಾಗ ಟ್ರೈನ್ ಬರುತ್ತೆ ಅಂತ ಫೋನ್ ಮಾಡಿದ್ರು. ನಾನು ಫಸ್ಟೇ ರೆಡಿ ಆಗಿಬಿಟ್ಟಿದ್ದೆ ಹೋಗಬೇಕು ಅಂತ. ನಾನು ಮನೆ ಬಿಡೋವಾಗ ಕಾಲ್ ಬಂತು. ನನಗೆ ನಗು ತಡೆಯೋಕ್ಕಾಗಲಿಲ್ಲ. ಹೋಗ್ತಾ ಇದ್ದೀನಿ. ನಾನು ಬರ್ತೀನಿ ಅಂದರೆ ಕರ್ಕೊಂಡು ಹೋಗೋದಿಲ್ಲ ಫ್ರೆಂಡ್ಸ್. ನನ್ನ ಮಗ ಫ್ರೆಂಡ್ಸು ಅಂತ ಓಡ್ಬಿಡ್ತಾನೆ. ಅವರು ಟ್ರೈನ್ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. AC ಕೋಚ್ ಅಂತೆ. ನಾನು ಸಿದ್ದರಾಮಯ್ಯ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಯಾರು ಫಸ್ಟ್ ಹೋಗ್ತಾರೋ ನೋಡೋಣ. ನಾವು ಫಸ್ಟು, ಅವ್ರು ಫಸ್ಟು. ಬಟ್ ಅವ್ರಿಗೆ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು. ಎಲ್ಲಿದ್ದಾರೋ ಹುಡುಕಬೇಕು. ನಾನು ಅವ್ರಿಗೋಸ್ಕರ ಫಾಲೋ ಮಾಡ್ಕೊಂಡು ಹೋಗ್ತಾ ಇಲ್ಲ ಫ್ರೆಂಡ್ಸ್. ಇವತ್ತು ಸೋಮವಾರ. ನಮ್ಮನೆ ದೇವರು ಇವರೆಲ್ಲ ಹೋದ್ರಲ್ವಾ, ನನಗೂ ಇಂಟ್ರೆಸ್ಟ್ ಆಯಿತು ಹೋಗ್ಬೇಕು ಅಂತ. ಅದಕ್ಕೆ ಹೋಗ್ತಾ ಇದ್ದೀನಿ. ನಾನು ಸಿದ್ದರಾಮಯ್ಯ ಬಸ್ಸು ನೋಡಿದ್ರ ಹೆಣ್ಮಕ್ಳು ನಾನು ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಸುತ್ತೋದಕ್ಕೆ ಟ್ರೈನ್ಗಿಂತ ಬೇಗ ಕರ್ಕೊಂಡೋಗಿ ನಾನು ತಲುಪಿಸ್ತಾ ಇದ್ದೀನಿ. ಇದು ಮೈಸೂರು ಬಸ್ ಸ್ಟ್ಯಾಂಡು. ಅಲ್ಲೇ ಇಳ್ದಿದ ತಕ್ಷಣ ನಂಜನಗೂಡಿಗೆ ಬಸ್ಸುಗಳು ಸಿಗುತ್ತೆ. ಆದರೆ ನನಗೆ ಇವತ್ತು ಸಿಗಲಿಲ್ಲ, ಸ್ವಲ್ಪ ಲೇಟಾಗಿ ಸಿಕ್ತು. ಬೇಜಾನ್ ಬಸ್ಸುಗಳಿರುತ್ತೆ. ಇಲ್ಲಿ ಆಟೋ ಬುಕ್ ಮಾಡಬೇಕಾದ್ರೆ ₹1 ಕೊಟ್ಟು ಬುಕ್ ಮಾಡಬೇಕು. ಮೈಸೂರಿಂದ ಬಸ್ ಹತ್ತಿ ನಂಜನಗೂಡಿಗೆ ಬಂದ ಮೇಲೆ ಇಲ್ಲಿ ಇಳ್ದಿದ ತಕ್ಷಣ ನದಿ ಕಾಣಿಸುತ್ತೆ. ಇಲ್ಲೆಲ್ಲರೂ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಂಜನಗೂಡು ಬಸ್ ಸ್ಟಾಪೇ ಬೇರೆ, ದೇವಸ್ಥಾನ ಬಸ್ ಸ್ಟಾಪೇ ಬೇರೆ. ನಾವು ದೇವಸ್ಥಾನ ಬಸ್ ಸ್ಟಾಪು ಅಂತ ಹೇಳಬೇಕಾಗುತ್ತೆ. ನಂಜನಗೂಡು ಅಂದರೆ ಇನ್ನು ಸ್ವಲ್ಪ ಹಿಂದೆನೇ ನಿಲ್ಲಿಸಿಬಿಡ್ತಾರೆ. ಬರೋವಾಗ್ಲೂ ಇಲ್ಲೇ ದೇವಸ್ಥಾನದ ಎದುರುಗಡೆನೇ ಬಸ್ ಸ್ಟಾಪು. ಇಲ್ಲಿ ಹತ್ತಿದ್ರೆ ಮೈಸೂರಿಗೆ ಬಂದು ಇಳಿಬೋದು. ಗೈಸ್, ನನ್ನ ಮಗ ಅಲ್ಲೇ ಇದೆ. ನನ್ನ ಲೈನ್ಗೆ ಹೋದರೆ 3 ಜನನೂ ಅಲ್ಲೇ ನಾನು ನೋಡಿದ ತಕ್ಷಣವೇ ನನ್ನ ಮಗ ನನ್ನನ್ನು ನೋಡಿಬಿಟ್ಟು
ಹಿಂಗೆ ದಂಗಾಗಿ ನಿಲ್ಲೋ ಥರ ನಿಲ್ಬಿಟ್ಟು ನಾನು ಕ್ಯಾಚ್ ಮಾಡೋಕ್ಕಾಗಲಿಲ್ಲ. ಅವ್ರ ಫೀಲಿಂಗ್ ಅಲ್ಲ, ಅವರು ಇದ್ದಾರೆ ನನ್ನ ಶಾಪಲ್ಲಿ, ನಾನಿದ್ದೆ. ಬೆಳಿಗ್ಗೆ 2 ಗಂಟೆಗೆ ಬಿಟ್ಟಿರೋದು ಟ್ರೈನ್ಗೆ, ನಮ್ಮ ಮಮ್ಮಿ ಬಂದರು, ಆಂಟಿ ಬಂದರು ಅಂದ್ಬಿಟ್ಟು ಇವರೇನು ಸ್ಟಾಪ್ ಆಗಲಿಲ್ಲ. ಇವ್ರು ಮುಂದಕ್ಕೆ ಹೋಗ್ಬಿಟ್ರು. ನಾನು ಇವ್ರನ್ನೇನು ಕೇರ್ ಮಾಡೋದು ಅಂತ ನಾನು ಪಾಡೋದು ನಾನು ಹೋಗಿ ಒಬ್ಬರಿಗೆ 100 ರೂಪೀಸ್ ಆರಾಮಾಗಿ ದರ್ಶನ ಮಾಡಿಕೊಂಡು ಅಲ್ಲಿ ಕೂತಿದ್ದೆ. ಆಮೇಲೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಏನು ಮಾತಾಡಲಿಲ್ಲ. ಚಾಮುಂಡಿಗೆ ಬೆಟ್ಟಕ್ಕೆ ಬರ್ತೀಯಾ ಮಮ್ಮಿ ಅಂತ ಕೂಡ ಅನ್ನಲಿಲ್ಲ. ನಾನು ಹೋದರೆ ಇವರು ಫ್ರೆಂಡ್ಸಲ್ಲಿ ಮಾತಾಡಿಕೊಂಡು ಹೋಗೋದು, ಆರಾಮಾಗಿ ಬರೋದು, ಅದು ಎಲ್ಲ ಆಗೋದಿಲ್ಲ ಅಂದ್ಬಿಟ್ಟು ನನ್ನ ಕರೀಲಿಲ್ಲ. ನನಗೆ ಅರ್ಥ ಆಗೋಯ್ತು. ಸರಿ ಆಮೇಲೆ ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದೆ. ಹೌದಾ, ಓಕೆ ಮಮ್ಮಿ, ಓಕೆ ಅಂದರು. ನನ್ನ ಮಗನಿಗೆ ಇದೇ ಬೇಕಾಗಿತ್ತು ಅಂತ ಅಂದ್ಕೊಂಡು ಓಕೆ ಬಾಯ್ ಅಂತ. ನನಗೂ ಚಾಮುಂಡಿ ಬೆಟ್ಟಕ್ಕೆ ಹೋದರೆ ವಾಪಸ್ ಬಸ್ಸಲ್ಲಿ ಬರೋದಕ್ಕೆ ಟೈಮು ಸಾಕಾಗ್ತಾ ಇರಲಿಲ್ಲ. ಆಯಿತು ಅಂದ್ಬಿಟ್ಟು ನಾನು ಬಸ್ ಹತ್ತಿ ಬೆಂಗಳೂರಿಗೆ ವಾಪಸ್ಸು ಬರಬೇಕಾಯಿತು. ಬಂದೆ. ಯಾಕಮ್ಮ ಯಾವತ್ತೂ ನಮ್ಮನ್ನು ನೋಡಿಲ್ವಾ? ನಾವು ಇಲ್ಲಿ ಮಾರಾಟಕ್ಕಿರೋದು, ತಗೊಂಡು ಹೋಗ್ತೀಯಾ ನೋಡು. ಇಲ್ಲ ಸುಮ್ಮನೆ ಬಸ್ಸಲ್ಲಿ ಹೋಗು, ರೆಕಾರ್ಡ್ ಮಾಡಬೇಡ. ಮಾಡಿಬಿಟ್ಟು ನೀನು ವಿಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ರೆ ಅದನ್ನು ನೋಡಿಕೊಂಡು ಸುಮಾರು ಜನ ನಮ್ಮನ್ನು ಕರ್ಕೊಂಡೋಗಿ ದೇವಸ್ಥಾನಗಳ ಮುಂದೆ ನಮ್ಮನ್ನು ಕಟ್ ಮಾಡಿ ತಿಂತಾರೆ. ಸುಮ್ಮನೆ ಹೋಗಮ್ಮ. ನಮ್ಮ ಬೆಂಗಳೂರಲ್ಲಿ ಕಾಗೆಗಳೇ ಕಾಣಿಸೋದಿಲ್ಲ, ಇಲ್ಲಿ ಕಾಣಿಸ್ತು. ಯಾಕೆ ಅಂದರೆ ನಮ್ಮ ರಿಲೇಷನಲ್ಲಿ ಒಬ್ಬರು ತೀರೋಗಿದ್ರು. ಅವ್ರು ತೀರೋದಾಗ ಪಂಜರದಲ್ಲಿ ಕೂಡ ಹಾಕಿರೋ ಕಾಗೆನ ತರಬೇಕು ಪಿಂಡಕ್ಕೆ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ರು. ಆಮೇಲೆ ಹಸುಗೆ ಎತ್ಕೊಂಡೋಗಿ ಇಟ್ಬಿಟ್ಟು ಬಂದರು. ನಮಗೆ ಕಾಗೆಗಳೇ ಇಲ್ಲ. ಮಾರ್ಕೆಟಲ್ಲಿ ಹೇಳಿದೆ, ತರಕಾರಿ ಹಿಂಗೆ ತುಂಬ ಚೀಪಾಗಿ ಸಿಗುತ್ತೆ ಇಲ್ಲಿ ಮಾರ್ಕೆಟಲ್ಲಿ, ತುಂಬ ಕಡಿಮೆ ಬೆಲೆ. ಸೊಪ್ಪು ಅಷ್ಟೇ 5 ರೂಪಾಯಿಗೂ ಸಿಗುತ್ತೆ, 10 ರೂಪಾಯಿಗೂ ಸಿಗುತ್ತೆ, 20 ರೂಪಾಯಿಗೂ ಸಿಗುತ್ತೆ. ಇಲ್ಲಿ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿರುತ್ತೆ. ಪ್ರತಿಯೊಂದು ಅಷ್ಟೇ. ನೋಡಿ, ಇದು ಕ್ಯಾಬೇಜು 20 ರೂಪಾಯಿ. ಎಲ್ಲನೂ ಅಷ್ಟೇ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ. ಫ್ರೆಶ್ ಆಗಿತ್ತು. ನಾನು ವಿಧಾನಸೌಧ ಚೆನ್ನಾಗಿದ್ದೀನಾ? ನಾನು ಗೊತ್ತಾಗ್ಲಿಲ್ವಾ? ಹೈಕೋರ್ಟ್ ಎಲ್ಲಾನು ತೆಗೆದು ವಿಡಿಯೋದಲ್ಲಿ ನಮಗಂತೂ ದೃಷ್ಟಿ ಆಗುತ್ತೆ. ಯಾರನ್ನು ನೋಡಿದ್ರು ವಿಡಿಯೋ ತೆಗೆಯೋದು, ನನಗಂತೂ ತುಂಬ ದೃಷ್ಟಿ ಆಗುತ್ತೆ. ಲೇಟ್ ಆಯಿತು, ಫುಲ್ಲು ಟಯರ್ಡ್ ಆಗಿತ್ತು. ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಪಪಾಯ ತಿಂದು ಕೆಲಸ ಮಾಡಿ, ಆಮೇಲೆ ಸೊಪ್ಪು ತಂದಿದ್ದೆ, ಸೊಪ್ಪು ಬಿಡಿಸ್ಕೊಬೇಕು, ಸೊಪ್ಪು ಸಾರು ಮಾಡಬೇಕು. ಇಷ್ಟಿದೆ ಇವತ್ತಿನ ಕೆಲಸ ನನಗೆ. ಫುಲ್ ಎಲ್ಲಿಗೆ ಹೋದ್ರು ಎಲ್ಲಿಗೆ ಬಂದರು ಕೆಲಸ ಮಾತ್ರ ತಪ್ಪಲ್ಲ. ಮಾರ್ಕೆಟ್ಗೆ ಹೋಗಿದ್ದೆ ಅಲ್ವಾ, ಅಲ್ಲಿಂದ ಸೊಪ್ಪು ತಂದಿದೆ. ಸೊಪ್ಪು ತಂದು ರಾತ್ರಿ ಫ್ರಿಜ್ಜಲ್ಲಿ ಇಕ್ಕಿದೆ. ಇನ್ನು ಬೆಳಿಗ್ಗೆ ಎದ್ದು ಮಧ್ಯಾಹ್ನಕ್ಕೆ ಸೊಪ್ಪು ಸಾರು ಮಾಡಬೇಕು ಅಂತ ಎಲ್ಲ ಬಿಡಿಸಿ ಸೊಪ್ಪು ಸಾರನ್ನ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ಭಾಗನ ವಡೆಗಳಿಗೆ ಎತ್ತಿಕ್ಕೊಂಡೆ. ವಡೆಗಳು ಮಾಡೋಣ, ಸಬ್ಬಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇನ್ನು ಮಿಕ್ಕಿದ್ದೆಲ್ಲ ಸೊಪ್ಪು ಸಾರಿಗೆ ಹಾಕಿದೆ. 2 ದಿವಸ ಇಕ್ಕಿದ್ರೆ ಆ ಸೊಪ್ಪಲ್ಲಿ ಟೇಸ್ಟೇ ಇರೋದಿಲ್ಲ ಸಾಂಬಾರು ಮಾಡೋಕ್ಕೋದ್ರೆ. ಅದಕ್ಕೋಸ್ಕರ ರಾತ್ರಿ ತಂದು ಬೆಳಿಗ್ಗೆ ಮಾಡಿಕೊಂಡು ತಿಂತಾಯಿದ್ದೀವಿ.
ದಂಟು ಸಬ್ಬಕ್ಕಿ ಎರಡೂ ಹಾಕಿದ್ರೆ ಸಾಂಬಾರು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಯಾವಾಗಲೂ ನಾನು ಇವೆರಡೂ ತಂದುಬಿಡ್ತೀನಿ. ದಂಟು ತಂದಾಗ ಸಬ್ಬಕ್ಕಿ ತಂದುಬಿಡ್ತೀನಿ. ದಂಟು ಬಂದು ಕೋಲ್ಡ್ ಅಲ್ವಾ, ಸಬ್ಬಕ್ಕಿ ಬಂದು ಹೀಟು, ಅದಕ್ಕೆ ಎರಡಕ್ಕೂ ಸೆಟ್ ಆಗುತ್ತೆ ಅಂದ್ಬಿಟ್ಟು ಒಂದು ತಂದಾಗ ಇನ್ನೊಂದು ತಂದುಬಿಡ್ತೀನಿ.